ಸಾವಿನ ಕಾಂಪ್ಲೆಕ್ಸ್ ಅಡಿಯಲ್ಲಿ 3 ದಿನ ನರಕ ಯಾತನೆಯನ್ನ ಅನುಭವಿಸಿ ಅನ್ನ ನೀರಿಲ್ಲದೆ ಬೆಳಕು ಇಲ್ಲದೆ ಸಾವು ಗೆದ್ದು ಬಂದಿದ್ದಾನೆ ಸೋಮ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನ್ಯೂಸ್ 18 ಕನ್ನಡದ ಜೊತೆ ಜೆಡಿಎಸ್ ನ ಕಚೇರಿಯಲ್ಲಿ ಇವರು ವರ್ಕ್ ಅನ್ನು ಮಾಡ್ತಾ ಇದ್ರು ದಿಢೀರಂತ ಕಟ್ಟಡ ಕುಸಿದಿರುವಂತದ್ದು ಸೋ ಹೀಗಾಗಿ 65 ಗಂಟೆಗಳ ಕಾಲ ಸತತವಾಗಿ ಸಾವನ್ನ ಗೆದ್ದು ಬಂದಿರುವಂತ ಸೋಮು ನ್ಯೂಸ್ 18 ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಪವಾಡ ರೀತಿಯಲ್ಲಿ ನಾನು ಬದುಕಿದ್ದೇನೆ ಪಕ್ಕದ ಅಂಗಡಿಯಲ್ಲಿ ಒಬ್ಬ ಅಜ್ಜನ ಕೂಗು ಕೇಳ್ತಾ ಇತ್ತು ಆದ್ರೆ ನಿನ್ನೆಯಿಂದ ಆ ಅಜ್ಜನ ಕೂಗು ಕೇಳಲಿಲ್ಲ ಅಂತ ಕೂಡ ಅವರು ಮಾತನಾಡಿರುವಂತದ್ದು ನಮ್ಮ ಕಚೇರಿ ಕೆಳಗಿನ ಮಹಡಿಯಲ್ಲಿ ದಂಪತಿ ಕೂಗು ಕೇಳ್ತಾ ಇದೆ ಅವರನ್ನ ರಕ್ಷಣಾ ಸಿಬ್ಬಂದಿ ರಕ್ಷಣೆಯನ್ನ ಮಾಡಬೇಕು ಅಂತ ಕೂಡ ಅವರು ಒತ್ತಾಯಿಸಿದ್ದಾರೆ ನ್ಯೂಸ್ 18 ಸೋಮು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ ಸಾವು ಗೆದ್ದು ಬಂದ ಸೋಮು ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿರುವಂತಹ ಚಿಚ್ಚಾಟ್ ಇಲ್ಲಿದೆ ನೋಡೋಣ ಏನು ಬಹುಮಡಿ ಕಟ್ಟಡ ಕಟ್ಟಡ ಕುಸಿದು ಬಿದ್ದು ಇವತ್ತಿಗೂ 4ನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಕೂಡ ಕಾರ್ಯಾಚರಣೆ ಬರದಿಂದ ಸಾಗಿದೆ ಆದರೆ ಈ ಕಟ್ಟಡದಲ್ಲಿ ಸಿಲುಕಿರುವ ಹಲವಾರು ಜನರನ್ನ ರಕ್ಷಣೆ ಮಾಡಿದೆ ಅದರಲ್ಲೂ ಕೂಡ ಸತತ 3 ದಿನಗಳ ಕಾಲ ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿರುವ ವ್ಯಕ್ತಿ ಇವತ್ತು ಪವಾಡದ ರೀತಿಯಲ್ಲಿ ಬದುಕುಳಿದು ಬಂದಿದ್ದಾರೆ ಅವರು ಸಂಗಮೇಶ್ ಅಂತ ಹೇಳಿ ನಮ್ಮ ಜೊತೆಗಿದ್ದಾರೆ ಸಂಗಮೇಶ್ ನೀವು ಅಲ್ಲಿ ಏನು ಮಾಡ್ತಾ ಇದ್ರಿ ಎದಕ್ಕೆ ಹೋಗಿದ್ರಿ ಯಾಕೆ ನಮ್ದು ಆಫೀಸ್ ಇದೆ ಸರ್ ಜನತಾದಳ ಆಫೀಸ್ನಲ್ಲಿ ಕುಳಿತಿದ್ದೆ ಮಧ್ಯಾಹ್ನ ಊಟ ಮಾಡಿ ಬಂದು ಕೂತಿದ್ದೆ ನಾನು ಒಮ್ಮೆಗೆ ಕೆಳಗೆ ಹೋಗ್ಬಿಡ್ತದೆ ಕಟ್ಟಡ 3 ದಿನ ಸತತವಾಗಿ ಅಲ್ಲಿ ಕಟ್ಟಡದಲ್ಲಿ ಸಿಕ್ಕಾಕೊಂಡಿದ್ರಿ ಅಲ್ಲಿ ನಿಮಗೇನು ಇದಿರಲಿಲ್ಲ ಹೆಂಗೆ ಸೇಫ್ ಆಗಿದ್ರಿ ಒಳಗೆ ನಮ್ಮ ಮಲ್ಕೊಂಡೇ ಓಡಾಡ್ಬೇಕ್ರಿ ನೀರು ಹುಡುಕಾಡಿ ಹೊಟ್ಟೆ ನೀರು ಸಿಗಲಿಲ್ಲ ನೀರು ಒಂದೇ ಹುಡುಕಾಡಿ ನಾನು ನೀರು ರಕ್ಷಣಾ ಕಾರ್ಯಾಚರಣೆ ಅವ್ರು ನೀರು ಅಥವಾ ಆಕ್ಸಿಜನ್ ಏನಾದರೂ ಕೊಟ್ರ ಹೆಂಗೆ ನಿಮಗೆ ಆಮೇಲೆ ಬೆಳಗ್ಗೆ ಅವ್ರದ್ದು ದನಿ ಕೇಳಾಕೈತಿ ನನಗೆ ನಾನೇ ಹೋದ್ರಿ ಸರ್ ಕಾಪಾಡ್ರಿ ಅಂತೇಳಿ ಅವಾಗ ಯಾರಪ್ಪ ನಿನ್ನ ಹೆಸರು ಅಂತ ಕೇಳಿದೆ ಸೋಮು ಅಂತೇಳಿ ಹೌದಾ ಅಂತೇಳಿ ಆಯ್ತು ಕಾಪಾಡ್ತಾನಪ್ಪ ಅಂತೇಳಿ ಅವ್ರಿಗೆ ಕಾಪಾಡ್ರಿ ಸರ್ ಎಷ್ಟು ದಿನದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ಜೆಡಿಎಸ್ ಕಚೇರಿ ನಾನು ಸುಮಾರು 9 ವರ್ಷದಿಂದ ಮಾಡ್ತಿದ್ದೇನೆ ಆದರೆ ಇಲ್ಲಿ ಈ ಕಾಂಪ್ಲೆಕ್ಸ್ ಒಂದು 3-4 ತಿಂಗಳಾಗಿತ್ತು ಈಗ ಕಟ್ಟಡ ಬೀಳಕ್ಕೆ ಏನು ಕಾರಣ ಏನಾದರೂ ನಿಮಗೇನಾದರೂ ಗೊತ್ತಾಗ ಅದೇನು ಕಾರಣ ನನಗೇನು ಗೊತ್ತಿಲ್ಲ ಸರ್ ಏಕಾಏಕಿ ತೆಳಗ ಹೋಗ್ಬಿಡುತ್ತೆ ಸರ್ ನಿಮ್ಮ ಜೊತೆ ಎಷ್ಟು ಜನ ಇದ್ರು ಅಲ್ಲಿ ಸುತ್ತಮುತ್ತಲು ಏನಾದರೂ ಧ್ವನಿ ಕೇಳೋದು ಅಥವಾ ಏನಾದ್ರು ಇರ್ತಾರೆ ಕೇಳ್ತೈತೆ ಸರ್ ಇನ್ನೂ ಎಷ್ಟು ಜನ ಇದ್ದಾರೆ ಒಬ್ಬರದ ಕೇಳಿತ್ತು ಅಜ್ಜಾರ್ದ 2 ದಿನ ಕೇಳಿಸ್ತವ್ರದ 2ನೇ ದಿನಕ್ಕೆ ಸುಮ್ಮ ಆಗ್ಬಿಟ್ರು ಅವ್ರು ಎಲ್ಲಿ ನಿಮ್ಮ ಪಕ್ಕದ ಬಿಲ್ಡಿಂಗ್ನಾಗೋ ಅಥವಾ ಎಲ್ಲಿ ಯಾರು ನಮ್ಮ ಪಕ್ಕದ ಆಫೀಸ್ನಲ್ಲಿ ಅಂಗಡಿಯಲ್ಲಿದ್ದರು ಅವರು ಧ್ವನಿ ಕೇಳ್ತೈತೆ 2 ದಿನಕ್ಕೆ ಸುಮ್ಮತ್ತೆ ನನಗೇನು ತೆಳಗಿದ್ದಾರೆ ಇಬ್ರು ಗಂಡ ಹೆಂಡತಿ ಅವ್ರೇನೋ ಗೌಂಡಿ ಕೆಲ್ಸಕ್ಕೆ ಬಂದಿದ್ರಂತ ಕಳ್ಯಾಳ ತಾಲೂಕು ಅವ್ರು ಮಾತಾಡಿದ್ದಾರ ನನ್ಗೆ ಅವ್ರಿಗೆ ಇದೈತ ಇನ್ನೂ ಅಲ್ಲಿ ಅದಾರ ಇನ್ನೂ ಇಬ್ರು ಇದಾರೆ ಹಾಂ ಶೇಪ್ ಮಾಡಿದ್ರು ಓಕೆ ಸಂಗಮೇಶ್ ಕೂಡ ಹೇಳಿದ್ರು ಕಟ್ಟಡದ ಅವಶೇಷಗಳಲ್ಲಿ ಇನ್ನೂ ಇಬ್ರು ಕೂಡ ದಂಪತಿಗಳು ಮಾತಾಡ್ತಿದ್ದಾರೆ ಅವ್ರ ಧ್ವನಿ ಕೂಡ ಕೇಳ್ತಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿ ಅವರನ್ನು ರಕ್ಷಣೆ ಮಾಡಬೇಕೆಂಬ ಕೂಡ ಮನವಿಯನ್ನು ಕೂಡ ಸಂಗಮೇಶ್ ಮಾಡಿದ್ರು ಧಾರವಾಡದಿಂದ ಮಂಜುನಾಥ್ ನ್ಯೂಸ್ 18 ಕನ್ನಡ.